ಪುಟ್ಟ. ಹೀಗೆ ಚೆನ್ನಾಗಿ ಓದಿ ಅಪ್ಪ ಅವನ ಹೆಸರು ತರಬೇಕು ಲಕ್ಷ್ಮಿ. ನೋಡಮ್ಮ, ನಿಮ್ಮ ಅಣ್ಣ ಆಗ್ಲೇ ಸಿಹಿ ಸುದ್ದಿ ಸಿಹಿ ಎರಡನ್ನೂ ಕೊಟ್ಟಾಗಿದೆ. ನೋಡು, ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡಿದ್ಯಾ. ಅಲ್ಲಿ ಸೀಟ್ ತಗೊಳಕ್ಕೆ ಸಾವಿರಾರು ಜನ ಮಕ್ಕಳು ಪರೀಕ್ಷೆ ಬರೀತಾರೆ. ಅವ್ರ ಮಧ್ಯ ನೀನು ಎಕ್ಸಾಮ್ ಬರೆದು ಪಾಸ್ ಮಾಡಿದ್ಯಲ್ಲ, ಗ್ರೇಟ್ ಕಂದ, ಗ್ರೇಟ್. ಬರೀ ಬೇರೆಯವ್ರ ಮಕ್ಕಳನ್ನೇ ಹೊಗಳೋದಾಯ್ತು, ನಮ್ಮನೆ ಮಕ್ಕಳು ಲೆಕ್ಕಕ್ಕಿಲ್ಲ. ಚೂಳು ಹಂಗೆ ಆಡ್ತಿದ್ದಾಳೆ ಅತ್ತೆ. ನಾನು ಉರ್ಸಕ್ಕೆ ಅಂತಾನೆ ಇಲ್ಲಿ ಬಂದು ಎಲ್ಲ ಹೇಳ್ತಿರೋ ಚೂಳು. ಲಕ್ಷ್ಮಿ, ನಮ್ಮ ಆದಿನೂ ಅದೇ ಕಾಲೇಜಿಗೆ ಹೋಗ್ತಾ ಇರೋದು. ನೀನು ಬಸ್ಸು ಇಷ್ಟು ಅಂತೆಲ್ಲ ಕಷ್ಟ ಪಡೋದೇ ಬೇಡ, ಅವನ ಜೊತೆನೆ ಹೋಗಿ ಬಂದ್ಬಿಡು. ಏನದಿ, ಲಕ್ಷ್ಮಿ ಜೊತೆಗೆ ಇದ್ದು ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ವಾಪಸ್ ಕರ್ಕೊಂಡ್ಬರ್ತೀಯ ತಾನೆ? ರೀ, ಏನ್ ಮಾತು ಅಂತ ಹೇಳ್ತಿದ್ದೀರಾ ನೀವು? ಅವನು ನನ್ನ ಮೊಮ್ಮಗ. ಒಂದು ಸಲ ಜವಾಬ್ದಾರಿ ತಗೊಂಡ್ರೆ ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ, ಅಲ್ವೇನೋ ಆದಿ? ಆದಿನ ಅಪ್ಪ, ಆದೇ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾನ. ಒಂದಷ್ಟು ದಿನ ಅವನಿಗೆ ಲಕ್ಷ್ಮಿ ಮೇಲೆ ಕೋಪ ಇದ್ದಿದ್ದು ನಿಜ, ಆದರೆ ಈಗ ಅವ್ನು ಬದಲಾಗಿದ್ದಾನೆ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.